ಅವರಿಬ್ಬರದ್ದು ಲವ್ ಮ್ಯಾರೇಜ್. ಆದ್ರೆ ಈ ಕಿಲಾಡಿ ಆಂಟಿಗೆ ಹೋದಲ್ಲೆಲ್ಲ ಗೆಳೆಯರೇ. ಅಲ್ಲೊಬ್ಬ ಗೆಳೆಯ ಇಲ್ಲೊಬ್ಬ ಗೆಳೆಯ ಅಂತ ಕಳ್ಳಾಟ ಆಡ್ತಿದ್ದವಳು ತನ್ನ ಗುಟ್ಟು ರಟ್ಟಾಗತ್ತೆ ಅಂತ ಅತ್ತಿಗೆ ಮುಹೂರ್ತವನ್ನ ಇಟ್ಟಿದ್ದಾಳೆ. ಆಗಿದ್ದಳು ಪ್ರೀತಿಸಿ ಮದುವೆ, ಆಡ್ತಿದ್ದಳು ಕಣ್ಣಾಮುಚ್ಚಾಲೆ. ಪಕ್ಕದ ಮನೆ ಗೆಳೆಯ ಅತ್ತೆಗೆ ಬೀಸಿದ್ದಳು ಬಲೆಯ. ಈಗೀಗೆಲ್ಲ ಗಂಡ ಹೆಂಡತಿ ಮಕ್ಕಳು ಅನ್ನೋ ಸಂಬಂಧಕ್ಕೆ ಬೆಲೆಯೇ ಇಲ್ಲ ಬಿಡಿ. ಪ್ರೀತಿಸಿ ಮದುವೆಯಾದವರೇ ಇನ್ನೊಬ್ಬರ ಜೊತೆ ಪಲ್ಲಂಗ ಏರ್ತಾರೆ. ಗಂಡ ಮನೆ ಮಠ ಅನ್ನೋದನ್ನ ಪಕ್ಕಕ್ಕಿಟ್ಟು ಪೋಲಿ ಆಟ ಶುರು ಮಾಡ್ತಾರೆ. ಗಂಡ ಕೆಲಸಕ್ಕೆ ಹೋಗ್ತಿದ್ದಂತೆ ಪತ್ನಿ ಅನಿಸಿಕೊಂಡವಳ ಬೇರೆ ಡ್ಯೂಟಿಯೇ ಶುರುವಾಗುತ್ತೆ. ಇವಳು ಕೂಡ ಇದೇ ಜಾಯಿಮಾನಕ್ಕೆ ಸೇರಿದವಳು. ಗಂಡನಿಗೆ ಗೋಲಿ ಹೊಡೆದು ಪಕ್ಕದ ಮನೆ ಪ್ರಿಯಕರಣ ಜೊತೆ ಕಣ್ಣಾಮುಚ್ಚಾಲೆ ಆಟ ಆಡ್ತಿದ್ದಳು. ಈ ವಿಷಯ ಅತ್ತೆಗೆ ಗೊತ್ತಾಗ್ತಿದ್ದಂತೆ ಗಂಡನ ತಾಯಿಗೆ ಮುಹೂರ್ತ ಇಟ್ಟಿದ್ದಾಳೆ. ಮೀನಿನ ಹೆಜ್ಜೆ ಬೇಕಾದರೂ ಕಂಡುಹಿಡಿಯಬಹುದು, ಆದರೆ ಕೆಲ ಹೆಣ್ಮಕ್ಕಳ ಹೆಜ್ಜೆ ಗುರುತು ಕಂಡುಹಿಡಿಯೋದಕ್ಕೆ ಆಗಲ್ಲ ಅಂತಾರಲ್ಲ. ಈ ಮಾತು 100% ಸತ್ಯ. ಈಕೆ ಕೂಡ ಇದೇ ಕ್ಯಾಟಗರಿಗೆ ಸೇರಿದವಳು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತುಮ್ಮಲಪಲ್ಲಿ ಗ್ರಾಮದ ಮಂಜುನಾಥ್ ಆಟೋ ಓಡಿಸಿಕೊಂಡು ಜೀವನ ನಡೆಸುತ್ತಿದ್ದಾನೆ. 7 ವರ್ಷದ ಹಿಂದೆ ಆಂಧ್ರದ ಮದನಪಲ್ಲಿಗೆ ಬಾಡಿಗೆಗೆ ಅಂತ ಹೋದವ ಈ ಹೆಣ್ಮಗಳನ್ನ ನೋಡಿ ಮೆಚ್ಚಿಕೊಂಡಿದ್ದ. ಕೊನೆಗೆ ಹೆತ್ತವರಿಗೆ ಹೇಳಿ ಪ್ರೀತಿಸಿದ ಹುಡುಗಿ ಜೊತೆ ಹಸೆಮಣೆಯನ್ನು ಏರಿದ್ದ. 2-3 ವರ್ಷ ಚೆನ್ನಾಗಿಯೇ ಇದ್ದ ರೇಖಾ ದಿನ ಕಳಿತಿದ್ದಂತೆ ನವರಂಗಿ ಆಟ ಶುರು ಮಾಡಿದ್ದಾಳೆ. ಪಕ್ಕ ದೂರಿನ ದೇವರೆಡ್ಡಿ ಅನ್ನೋನ ಜೊತೆ ಕಳ್ಳಾಟ ಶುರು ಮಾಡಿದ್ಲು. ಈ ವಿಷಯ ಗಂಡನಿಗೆ ಗೊತ್ತಾಗಿ ಪತ್ನಿ ಪ್ರಿಯಕರಣಿಗೆ ಹಿಗ್ಗಾಬುಗ್ಗಾ ಗೋಸಾ ಕೊಟ್ಟಿದ್ದ. 307 ಕೇಸ್ ದಾಖಲಿಸಿಕೊಂಡಿದ್ದ ಪೊಲೀಸರು ಮಂಜುನಾಥನನ್ನ ಜೈಲಿಗೂ ಕಳಿಸಿದ್ರು. ಭಾನುವಾರ ನೈಟು ನಾನು ಆಲ್ಗಡಿಗೆ ಹೋಗಿದ್ದೆ ಡ್ರೈವರ್ ಆಗಿ. ಸುಮಾರು 10:30ಗೆ ನಮ್ಮ ತಂಗಿ ಕಾಲ್ ಮಾಡಿದ್ದಾರೆ. ಈ ಥರ ಆಗೋಗಿದೆ, ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ನಾನು ಬಂದಿದ್ದೀನಿ, ಮನೆಗೆ ಬಂದು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ. ಹಾಸ್ಪಿಟ್ಲಲ್ಲಿ ಶ್ರೀನಿವಾಸಪುರದಲ್ಲಿ ಆಗಲ್ಲ ಅಂದರೆ ಕೋಲಾರ ಕರ್ಕೊಂಡು ಹೋಗಿದ್ದೀನಿ. ಅದು ಪೊಲೀಸವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಪೊಲೀಸವ್ರು ಬಂದು ಎಲ್ಲ ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ. ಬೇಲ್ ಮೇಲೆ ಹೊರಬಂದ ಮಂಜುನಾಥ್ ಬೇರೆ ಮನೆ ಮಾಡಿಕೊಂಡು ತನ್ನ ಪಾಡಿಗೆ ತಾನಿದ್ದ. ಗಂಡನ ರೌದ್ರಾವತಾರ ನೋಡಿದ ಸುಫನಾತಿ ಸುಂದರಿ ಒಂದಿಷ್ಟು ದಿನ ಸೈಲೆಂಟ್ ಆಗಿಯೇ ಇದ್ಲು. ಇತ್ತೀಚೆಗೆ ಆಟೋ ಜೊತೆಗೆ ಕ್ಯಾಂಟರ್ ಸಹ ಓಡಿಸ್ತಾ ಇದ್ದ ಮಂಜುನಾಥ್ ದಿನವಿಡೀ ಬ್ಯುಸಿಯಾಗಿರುತ್ತಿದ್ದ. ಇದೇ ಗ್ಯಾಪ್ನಲ್ಲೇ ಪಕ್ಕದ ಮನೆಯ ಶಶಿಕುಮಾರ್ ಜೊತೆ ಲವ್ವಿಡವಿ ಶುರು ಮಾಡಿದ್ದಾಳೆ. ಗಂಡ ಕೆಲಸಕ್ಕೆ ಹೋಗ್ತಾ ಇದ್ದಂತೆ ಆಂಟಿ ಫುಲ್ ಬ್ಯುಸಿಯಾಗಿರ್ತಿದ್ದಳು. ಫೋನು, ವಿಡಿಯೋ ಕಾಲು ಅಂತ ದಿನವಿಡೀ ಲಲ್ಲೆ ಹೊಡಿತಿದ್ಲು. ಇದನ್ನ ಗಮನಿಸಿದ ರವಣಮ್ಮ ಬೈದು ಬುದ್ಧಿ ಹೇಳಿದ್ಲು. ಆದರೂ ರೇಖಾಳ ಕಾಮಪುರಾಣ ಕಮ್ಮಿ ಆಗಿರಲಿಲ್ಲ. ಹೀಗಾಗಿ ಮಗನಿಗೆ ಹೇಳ್ತಿದ್ದಂತೆ ಮೊಬೈಲ್ ಕಸಿದುಕೊಂಡಿದ್ದ. ಇದರಿಂದ ಸಿಟ್ಟಿಗೆದ್ದ ರೇಖಾ ಅತ್ತೆ ರವಣಮ್ಮಗೆ ಮುಹೂರ್ತ ಫಿಕ್ಸ್ ಮಾಡಿದ್ಲು. ನಾವು ಖುಷಿಯಾಗಿರಬೇಕು ಅಂದರೆ ಅತ್ತೆಯನ್ನ ಮುಗಿಸ್ಬೇಕು ಅಂತ ಗಂಡನಿಲ್ಲದ ದಿನ ಬಾಗಿಲಿನ ಚಿಲಕ ತೆಗೆದು ಮಲಗಿದ್ದು. ಪಕ್ಕ ಟೈಮ್ ನೋಡ್ಕೊಂಡು ಬಂದವ ರವಣಮ್ಮ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದ. ತಲೆ ಬುರುಡೆ ಓಪನ್ ಆಗ್ತಿದ್ದಂತೆ ಅಲ್ಲಿಂದ ಕಾಲ್ ಕಿತ್ತಿದ್ದ. ಕೊನೆಗೆ ಮಳ್ಳಿಯಂತೆ ಬಂದಿದ್ದ ರೇಖಾ ಆಂಟಿ ತನಗೇನು ಗೊತ್ತಿಲ್ಲ ಅನ್ನೋ ಹಾಗೆ ಆಸ್ಪತ್ರೆಗೆ ಸೇರಿಸಿ ಕಂಪ್ಲೇಂಟ್ ಸಹ ಕೊಟ್ಟಿದ್ಲು. 10:00 ನಮ್ಮನ್ನು ಕರೆದಿದ್ದಾಳೆ. ಅತ್ತೆ ಈ ಥರ ನಮ್ಮ ಅತ್ತೆನೇರೋ ಹೊಡೆದಾಕಿದ್ದಾರೆ, ಬೇಗ ಬನ್ನಿ ಅಂತ. ನಾನು ಬಂದು ಈ ಥರ ನೋಡೋಷ್ಟೊಳಗಾಗಿ ಈ ತಲೆ ಎಲ್ಲ ಜೊಜ್ಜು ಆದಂಗೆ ಆಗೋಗಿತ್ತು. ಬ್ಲಡ್ ಎಲ್ಲ ಮಕ್ಕದ ಮೇಲೆ ಸುರಿತಾ ಇತ್ತು. ಆಯಮ್ಮ ಈ ಥರ ಒಸ್ಕೊಂಡು ಬಿಸಾಕ್ತಾ ಇದ್ದಾಳೆ. ದಿನ ಈ ಎಲ್ಲರೂ ಮಲ್ಗಾದ್ಮೇಲೆ ಈ ಸೊಸೆನೇ ಫೋನ್ ಮಾಡಿ ಅವನ್ನ ಕರೆಸ್ಬಿಟ್ಟು ಏನೋ ಒಂದು ಬಲವಾಗಿ ಅವ್ರ ತಲೆಗೆ ಒಂದು ರಾಡಿಂದ ತಲೆ ಹೊಡಿತಾರೆ. ತದಾದ ನಂತರ ಅವನು ಓಡೋಗ್ಬಿಡ್ತಾನೆ ಅಲ್ಲಿಂದ. ಇವರು ನೆಕ್ಸ್ಟ್ ಡೇ ಯಾರೋ ಬಂದು ಹೊಡೆದಿದ್ದಾರೆ ಅನ್ನೋ ಒಂದು ಕಂಪ್ಲೇಂಟನ್ನು ನೀಡಿ ಈ ಒಂದು ಮರೆಮಾಚಕ್ಕೂ ನೋಡ್ತಾರೆ. ಅದನ್ನು ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ನಮಗೆ ಈ ಡೀಟೇಲ್ಸ್ ನಮಗೆ ದೊರಕಿದೆ. ಯಾವಾಗ ಪೊಲೀಸರು ತನಿಖೆಗಿಳಿದ್ರೋ ಸೊಸೆಯ ಕಳ್ಳಾಟ ಬಯಲಾಗಿದೆ. ಮೊದಲು ನನಗೇನು ಗೊತ್ತಿಲ್ಲ ಅಂತಿದ್ದವಳು ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ಮಾಡ್ತಿದ್ದಂತೆ ಅಸಲಿ ಸತ್ಯ ಕಕ್ಕಿದ್ದಾಳೆ. ಒಟ್ನಲ್ಲಿ ಸೊಸೆಯ ಕಾಮದ ಹುಚ್ಚಿಗೆ ಅತ್ತೆ ಸಾವು ಬದುಕಿನ ಮಧ್ಯೆ ನೆರಳಾಡುವಂತಾಗಿದ್ದು ಮಾತ್ರ ದುರಂತ. ರಘುರಾಜ್, ನ್ಯೂಸ್ 18 ಕೋಲಾರ.